ಬೆಳಿಗ್ಗೆ ಅಪ್ಪ ಏನಂದ್ರು ಗೊತ್ತಾ? ಏನಂದ್ರು? ಇನ್ನು ಎಷ್ಟು ದಿನ ಅಂತ ದೊಡ್ಡ ಮನೇಲಿ ಮಗು ಶಬ್ದ ಕೇಳ್ದಿರೋದು ಅಂದರು. ಅಪ್ಪ ಬೆಳಿಗ್ಗೆ ಅಣ್ಣನ ಹತ್ರ ಮಾತಾಡಿದಾರಂತೆ. ಅಣ್ಣನು ಸರಿ ಯೋಚನೆ ಮಾಡಿ ನಿರ್ಧಾರ ಹೇಳ್ತೀನಿ ಅಂತ ಹೇಳಿದಾನೆ. ವಾಟ್? ಆ ಕೋಣ ಒಪ್ಕೊಂಡ? ನೋ ಚಾನ್ಸ್. ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದರೆ ಅಪ್ಪನ ಹತ್ರ ಹಾಗೆ ಹೇಳ್ತೀನಿ. ಏನು? ಮಾವನ ಹತ್ರ ಹಾಗೆ ಹೇಳ್ತೀರಾ? ಏನ್ರಿ ನೀವು? ಗಂಡ ಹೆಂಡತಿ ಮಧ್ಯೆ ನಡೆಯೋ ಮಾತನ್ನ ಯಾರಾದರೂ ಬೇರೆಯವ್ರಿಗೆ ಹೇಳ್ತಾರಾ? ಹಾಗೆ ಹೇಳಿದ್ರೆ ಸಂಬಂಧಗಳೇನಾಗಲ್ಲ ಹೇಳಿ? ಮತ್ತಿನ್ನೇನು ಮಾಡಲಿ? ಅಪ್ಪ ನನ್ನೇ ಅಲ್ವ ಕೇಳೋದು. ಅಶೋಕ್, ಮದುವೆ ಆದ ಹೊಸರಲ್ಲಿ ನಾವು ಏನಂತ ಮಾತಾಡ್ಕೊಂಡ್ವಿ ಹೇಳಿ ನೋಡೋಣ. ಏನು? ನೋಡಿ, ಈ ಮನೆಗೆ ಮದುವೆ ಆಗಿ ನಾವೇ ಮೊದಲು ಬಂದಿದ್ರು. ಈ ಮನೆಗೆ ದೊಡ್ಡ ಮಗ ಅಂತಿರೋದು ರಾಮು ಭಾವ ತಾನೆ. ಅವರು ಮದುವೆ ಆಗಿ ಮಗು ಆಗೋವರೆಗೂ ನಾವಿಬ್ರು ಮಗು ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಮಾತಾಡ್ಕೊಂಡಿದ್ವಿ. ಆಗ ನೀವು ಸರಿ ಅಂತ ಮಾತು ಕೊಟ್ಟಿದ್ರಿ. ಈಗ ನನ್ನ ಮಾತು ಮುರಿಬೇಕು ಅಂತ ಅನ್ಕೊಂಡಿದ್ದೀರಾ? ಏನು ಅಶೋಕ್ ನೀವು? ಈ ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೆ ನಾನು ಇಷ್ಟೆಲ್ಲ ಕಷ್ಟಪಡ್ತಿರೋದು ಅಲ್ವಾ? ನಾನು ದೊಡ್ಡ ಮನೆಗೆ ಒಳ್ಳೇದಕ್ಕೆ ರೀ ಹೇಳ್ತಿರೋದು. ಇದನ್ನ ಮಾವನ ಹತ್ರ ಹೇಳಿ. ಹಂಗಂತ್ಯ? ಮತ್ತಿನ್ನೇನ್ರಿ? ನಾನು ಹೇಳ್ತಿರೋದ್ರಲ್ಲಿ ನ್ಯಾಯ ಇದೆ ಅಂತ ನಿಮಗೆ ಅನ್ನಿಸ್ತಿಲ್ವಾ? ಸರಿ, ಈ ಕೋಪ ಮಾಡಿ ನೋಡಿಬಿಟ್ಟು ನಾ ಭಯಪಟ್ಬಿಟ್ಟೆ. ಇದಕ್ಕೇನಾ? ಸೂಪರ್ ನದಿನಿ. ನೀವು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಕಣ್ರಿ. ಹೋಗಿ. ಸಾರಿ ಕಣೆ. ಪರವಾಗಿಲ್ಲ, ಮಲ್ಕೊಳ್ಳಿ. ಗುಡ್ ನೈಟ್. ತಿರ್ಕೊಂಡು ಮಲ್ಕೊಳ್ಳ? ಇಷ್ಟು ದಿನ ಹೇಗೆ ಮಲ್ಕೊಳ್ತಿದ್ರೋ ಇವತ್ತು ಹಾಗೆ ಮಲ್ಕೊಳ್ಳಿ. ಮನೆಗೆ ಸಂತಾನ ಬೇಕು ಅಂತ ಕೇಳ್ತಿದ್ದಾರಾ? ನಂದಿತಾ, ಇನ್ಮೇಲೆ ನೀನು ಹುಷಾರಾಗಿರ್ಬೇಕು. ಈ ಮನೆಗೆ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ಯೋ ಆ ಉದ್ದೇಶ ಈಡೇರಲೇಬೇಕು. ನನ್ನ ಬಲಿ ಆದರೂ ತೊಂದರೆ ಇಲ್ಲ, ಉದ್ದೇಶ ಮಾತ್ರ ಈಡೇರಲೇಬೇಕು. ನಮ್ಮರೆ, ನನಗೆ ನಿಮ್ಮ ಪಕ್ಕ ಮನೆ ಕಳೋಕೆ ಧೈರ್ಯ ಬಂದೈತೆ. ಆದರೆ ಈ ಫೋಟೋಕ್ಕೆ ನೇರವಾಗಿ ಮುತ್ಕೊಡೋಕೆ ಹೋದರೆ ಆಯ್ತಲ್ಲ, ದಿಗ್ಲಾಯ್ತದೆ. ಏನು ಮಾಡೋದು? ಹಾಂ, ನೋಡಿ, ಇದಾಯ್ತದೆ, ಇದು ಹಾಕಿಲ್ಲ, ಇದಾಯ್ತದೆ, ಇದು ಹಾಕಿಲ್ಲ, ಇದಾಯ್ತದೆ, ಇದು ಹಾಕಿಲ್ಲ. ನೋಡಿ, ಇದಾಯ್ತದೆ, ಆದರೆ ಇದಾಗಕ್ಕಿಲ್ಲ. ಏನು ಮಾಡೋದು? ನಮ್ಮರೆ, ಇವಾಗ ನೀವು ಕಣ್ಣು ಮುಚ್ಕೊಳ್ಳಿ, ನೇರವಾಗಿ ಮುಚ್ಕೊಟ್ಬಿಡ್ತೀನಿ. ವಾಕೆನಾ? ಕಣ್ಣು ಮುಚ್ಕೊಳ್ಳಿ, ನಾನು ಕಣ್ಣು ಮುಚ್ಕೊಬಿಡ್ತೀನಿ. ಹಾಂ, ಅಯ್ಯಯ್ಯೋ ನಮ್ಮರೆ, ಇದ್ಯಾಕೆ ಹಿಂಗೆ ಮಾಡಿಬಿಟ್ರಿ? ಅಲ್ಲ, ಈ ಫೋಟೋ ಕೈಗೆ ಸಿಕ್ತು, ಅದಕ್ಕೆ ಸುಮ್ಕೆ ಹಿಂಗೆ 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 ನೋಡ್ತಿದ್ದೆ. ಸುಮ್ಕೆ? ಇನ್ನೂ ಫೋಟೋ ಇಟ್ಕೊಂಡೇ ಪ್ರಾಕ್ಟೀಸ್ ಮಾಡಬೇಕಾ? ಹಾಂ, ಅಂದರೆ ಅದಕ್ಕೆ ಮಕ್ಕಳು ಬಂದ್ರಾ? ಈ ಬಡೆ ತ ಬಂದ್ಬಿಟ್ಟು ಅಂತ ಕಾಣ್ತೈತೆ. ಅಂದರೆ ನಿಮಗೆ ಗೊತ್ತಿತ್ತಾ?
ಹ್ಞೂ ಗೊತ್ತಿತ್ತು, ನಿಮ್ಗೆ ಹೇಳೋದು ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಹಾಂ ಬಂದೆ. ಏಯ್ ಪೋಟ, ನಿನ್ನಿಂದ ಸ್ಯಾನೆ ತೊಂದರೆ ಆಯ್ತೈತೆ, ಮತ್ತೆ ಕಾಣಿಸ್ಕೊಬೇಡ, ಹೋಗು ಒಳಿಕೆ ಹೊಟ್ಟೋಗು. ಅದಕ್ಕೆ ಅದಕ್ಕೆ ಏ ಬನ್ನಿ ಬನ್ನಿ. ಏನ್ರು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಅದಕ್ಕೆ ಇವತ್ತು ರಜಾ ಐತಲ್ವೇ, ಅದಕ್ಕೆ ನಮ್ಗಿರೋ ಬರೋ ಡೌಟ್ ಎಲ್ಲ ನಿಮ್ಮ ತಾವು ಹೇಳ್ಸ್ಕೊಂಡು ಹೋಗುಮ ಅಂತ ಬಂದು. ಲೈ ಬರಬೇಡಿ ಅಂತಂದ್ರು ಯಾಕ್ರಲ್ಲ ಬಂದ್ರೆ? ಅಂದ್ರೆ ನೀವಾಗ ಯಾಕ್ರಲ್ಲ ಬಂದ್ರಿ? ನಂಗೆ ಹೇಳಿದ್ರೆ ನಾನು ಟ್ಯಾಕ್ಟ್ರಲ್ಲಿ ಕರ್ಕೊಬತ್ತಿರ್ಲಿಲ್ವೇ? ಟ್ಯಾಕ್ಟ್ರಲ್ಲಿ ಹಾಕೋ ಬರಕ್ ನಾವೇನು ಗೊಬ್ಬರದ ಮೂಟೆ ಕೆಟ್ಟದ್ವೇ? ಸರಿ ಸರಿ ನಡೀರಿ ಒಳಗಡೆ. ಅಪ್ಪ, ಯಾರು ನನ್ನ ಕರೀಲಿಲ್ಲ. ನಾವು ಹಿಂಗೆ ಮೆಲ್ಲಗಿಲ್ಲಿಂದ ಜಾಗ ಖಾಲಿ ಮಾಡುವ. ರಮಣ ಎಲ್ಲಿ ಹೋಯ್ತಿದ್ಯಾ? ಇನ್ನೆಲ್ಲಿಗ್ಲಾ? ಗದ್ದೆಗೆ. ಮನೆಗೆ ಅತಿಥಿಗಳು ಬಂದವ್ರೆ, ಏನಾನ ಉಪಚಾರ ಮಾಡೋಣ ಅಂತ ಆಯ್ತಾ ನಿಂಗೆ? ನೋಡು ನೋಡು. ಹಾ, ಯಾರಲ್ಲ ಅತಿಥಿಗಳು? ನೀವಾ? ಅತಿಥಿಗಳು ನಾವಿಯೇ ಅಲ್ವಾ ಅದಕ್ಕೆ? ಸರಿ, ಉಪಚಾರ ಗಿಪ್ಚಾರ ಏನು ಬೇಡ, ನೀನುವೇ ನಮ್ಮ ಜೊತೆ ಕುಂತ್ಕೋ. ಅದಕ್ಕೆ ಪಾಠ ಮಾಡ್ತಾರೆ, ಸುಮ್ಕೆ ಕೇಳುಮ್ಮ. ರಾಮು ಅವರೇ, ನೀವು ಬನ್ನಿ. ಇಲ್ಲ, ನಂಗೆ ಹೊಲದಲ್ಲಿ ಕ್ಯಾಮೆ ಐತೆ. ಏ ಅದನ್ನೆಲ್ಲ ಮಂಜ ನೋಡ್ಕೋತಾನೆ, ನೀನ್ ಸುಮ್ಕೆ ಬಾ. ಹಂಗಲ್ಲ ಕಂಡ್ರಲ್ಲ, ನಾನು ಕಲ್ಯ ಬರಟಾಗೆ ನಿಮ್ ಕೈ ಕಲ್ಯಕ್ಕೆ ಆಗ್ತಿಲ್ಲ, ಅದಕ್ಕೆ ಹೋಗಿ ಓದ್ಕೊಳ್ಳಿ. ಬಿಡಲ್ಲ ರಾಮು ಅವರೇ ಬನ್ನಿ. ರಾಮು ಅವರೇ ಸರಿ ಬನ್ರು ಒಳಗೋಗೋಣ. ನಡೀರಿ. ಅಕ್ಕ ಅಕ್ಕ, ಏನೇ ಅದು ಗಲಾಟೆ? ಅದನ್ನ ಹೇಳಕ್ಕೆ ಬಂದೆ. ಎಲ್ಲ ಟೀಚರ್ ಮಾಡ್ತಿರೋ ಕೆಲಸ. ಟೀಚರಾ? ಅವಳೇನು ಮಾಡಿದ್ಲು? ಅವಳನ್ನ ಈ ಸ್ಕೂಲಿಗೆ ಕಳಿಸ್ದೇ ಇರೋ ಹಂಗೆ ಮಾಡಿರೋದಕ್ಕೆ ಮನೇನೇ ಈ ಸ್ಕೂಲ್ ಮಾಡ್ಕೊಂಡ್ಬಿಟ್ಟವಳೆ. ಏನು? ಹ್ಞೂ ಅಕ್ಕ, ಮನೇನ ಈ ಸ್ಕೂಲ್ ಮಾಡಿಕೊಂಡು ಮಕ್ಳಿಗೆಲ್ಲ ಪಾಠ ಹೇಳ್ಕೊಡೋಕೆ ಶುರು ಹಚ್ಕೊಂಡವಳೆ. ವಾಟ್? ಅವಳ ಮನ್ಸಲ್ಲಿ ಏನು ಅನ್ಕೊಂಡಿದ್ದಾಳೆ ಅವಳು? ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಅನ್ಕೊಂಡವಳೆ. ಹ್ಞೂ, ಅವಳು ಏನೇ ಮಾಡಿದ್ರು ಯಾರು ಪ್ರಶ್ನೆ ಕೇಳಕ್ಕಿಲ್ವಲ್ಲ, ಅದಕ್ಕೆ ಹಿಂಗೆಲ್ಲ. ನೀವು ಬಂದು ಕೇಳಿ ಅಕ್ಕ. ಕೇಳಬೇಕಾಗಿರೋದು ಅವಳನ್ನಲ್ಲ ಕಣೆ ಚಂದ್ರಿ, ಅವಳನ್ನ ನಂಬ್ಕೊಂಡು ಬಂದಿದ್ದಾವಲ್ಲ ಆ ಪಿಳ್ಳೆಗಳು. ದೊಡ್ಡ ಮನೆ ಅಂದರೆ ಇನ್ಮೇಲೆ ಹೆದರ್ಕೋಬೇಕು. ಹಾಗೆ ಮಾಡ್ತೀನಿ ಅವ್ರಿಗೆ. ಹ್ಞೂ ಅಕ್ಕ, ಹಂಗೆ ಮಾಡಿ. ಬನ್ನಿ ಇವಾಗ. ಯಾರೇ ಕೂಗಾಡಲಿ, ಊರೇ ಓರಾಡಲಿ, ಈ ಪಳಪಳ ಸೋಪಿಗೆ ಕಮ್ಮಿ ಇಲ್ಲ. ಸೋಪು ಖಾಲಿ ಆಯ್ತಾ? ನಾವು ಇದ್ಯಾ ಕೂಡ ಕಾಡಂದಿ ಓಡ್ ಬಂದೆ. ತೊಟ್ಬಿಡ್ತೀನಿ ನೋಡಿ ಇವಾಗ. ಯಾರಿಗ್ಲ ಕಾಡಂದಿ ಅಂತಿದ್ಯಾ? ಹುಲಿಯನ್ನು. ಹಾಂ ಸರಿ, ಹುಲಿನೇಯ ಬಡ್ಡಿ ಇದ್ನೆ. ಅಚ್ಚಲಿ ಯಾಕೆ ಹಿಂಗೆ ಓಡ್ ಬಂದೆ? ಮಂಜ, ನಾಡಮ್ಮ ಮತ್ತೆ ಹುಡುಗರ್ತವಿಂದ ತಪ್ಪಿಸ್ಕೊ ಓಡ್ ಬಂದ್ಬಿಟ್ಟಕಲ್ಲ. ಹೆಂಗ ಎಕ್ಸೆಪ್ ಆಗ್ಬಿಟ್ಟೆ. ಛ, ರಾಮಣ್ಣ ಅದಕ್ಕೆ ತವ ತಗ್ಲಾಕೊಂಡು ಈ ಕಲಿತಾನೆ ಅಂತ ಅನ್ಕೊಂಡ್ರೆ ಓಡ್ ಬಂದ್ಬಿಟ್ಟವನಲ್ಲ. ಲವ್ ಮಂಜ,
ಇದ್ಯಾಕ್ಲ ಹಿಂಗೆ ಗರ ಪಡ್ದಂಗೆ ನೋಡ್ತಾ ಇದೆಯಾ? ಅಲ್ಲ ರಮಣ್ಣ, ಆ ಕಪಿಸೇನಿ ಜೊತೆಗೆ ಅದಕ್ಕೇನು ಒಂಟಿಯಾಗೆ ಬಿಟ್ಟು ಬಂದಲ್ಲ ಪಾಪ ಅದಕ್ಕೆ. ಲೇ ಒಂಟಿಯಾಗೆಲ್ಲ ಅವ್ರೆ, ಮನೆಯಾಗೆಲ್ಲ ಅವರಲ್ಲ. ಅದೇ ಹೇಳ್ತಿರೋದು, ಅವ್ರನ್ನ ನಿನ್ನಿಲ್ಲೇ ನಿಭಾಯಿಸೋದು ಕಷ್ಟ. ಅದಕ್ಕೆ ಅದು ಹೆಂಗೆ ಮಾಡ್ಕೋತಾರೆ ಏನೋ. ಲೇ ಈ ಸ್ಕೂಲಲ್ಲಿ ನಿಭಾಯಿಸ್ತಾ ಇರಲಿಲ್ವೇನ್ಲ? ಅಣ್ಣ ಈ ಸ್ಕೂಲೇ ಬೇರೆ, ನಿಮ್ಮ ಮನೆಯೇ ಬೇರೆ. ಏನೋ ಒಂದು, ನಂಗೂ ಅವಕ್ಕೂ ಸಂಬಂಧ ಇಲ್ಲ, ಏನಾರ ಮಾಡ್ಕೊಳ್ಳಿ ಹೋಗು. ಆದರೂ ಅಣ್ಣ ಅದಕ್ಕೆ ನೀನು ಒಂಟಿಯಾಗಿ ಬಿಟ್ಟು ಬಂದು ಸರಿ ಇಲ್ಲ. ಲೇ ಮತ್ತಿನೇನ್ಲ, ನನ್ನವ್ರ ಜೊತೆ ಕೂತ್ಕೊಂಡು ಓದು ಅಂತ ಹೇಳ್ತೀಯನ್ಲ ಶ್ರದ್ಧ? ಮಕ್ಕಳೆಲ್ಲ ಇರುವಾಗ ಅದಕ್ಕೆ ನಿನ್ನ ಕಲಿ ಅಂತ ಹೇಳೋಕ್ಕಿಲ್ಲ. ಅದು ಅಲ್ಲದೆ ಯಾವ ಹೆಂಡ್ರು ಹಂಗೆ ಮಾಡೋಕ್ಕಿಲ್ಲ. ಅದಕ್ಕೆ ಯಾವತ್ತಿದ್ರು ನೀನು ಒಂಟಿ ಆಗಿರುವಾಗಲೇ ಹೇಳ್ಕೊಡೋದು. ಈಗ ನೀವು ಹುಡುಗರ ಜೊತೆ ಇದ್ದಷ್ಟು ನೀವು ಬಚಾವು. ಹಂಗಂತೀಯ? ಹ್ಞೂ, ನಿಮ್ಮ ಮನೇಲಿ ಇದ್ದಂಗೂ ಆಯ್ತೈತೆ, ಅದಕ್ಕೆ ನೋಡ್ಕೊಂಡಂಗೂ ಆಯ್ತೈತೆ. ಲೇ ಅದು ಕರೆಕ್ಟೇ ಯಾಕಲ್ಲ, ನಾನಿಲ್ಲದೆ ಆ ವಾನರ ಸೈನ್ಯನ ನಿಭಾಯಿಸೋದು ಸ್ಯಾನೆ ಕಷ್ಟ. ಅದಕ್ಕೆ ಹೇಳ್ತಿರೋದು, ನೀವು ಹೋಗು, ಮನೆಯಾಗೇ ಇರು. ಸರಿ ಕಲ್ಲ, ಹೊಲ ಎಲ್ಲ ನೋಡ್ಕತ್ತೀಯಾ? ಹ್ಞೂ, ಅದು ನಾನೆಲ್ವ ಮಾಡ್ತಿರೋದು. ಹಾಂ ಏನಿಲ್ಲ ಅಣ್ಣ, ಹೋಗ್ಬಾ. ಸರಿಯಾದ ಅಣ್ಣ ನೀನು. ಹುಷಾರಕ್ಕಲ್ಲ? ಹಾಂ ರಮಣ, ನೀ ಕಲಿಯ ಗಂಟ ನಾ ಬಿಡಕ್ಕಿಲ್ಲ. ತಗೋ. ದಿನಾಲು ಸ್ಕೂಲ್ನಾಗೆ ಪಾಠಕ್ಕಿಂತ ಮುಂಚೆ ಹಿಂಗೆ ಜ್ಯೂಸ್ ಕೊಟ್ರೆ ಚಂದಾಗಿರ್ತೈತೆ. ಕುಡ್ಬಿಟ್ಟು ಏನು ಮಾಡಿಯಾ? ಮನಿ ಕತ್ತಿಯ ಅಟೆಯ. ಸರಿ, ಈಗ ನಾವು ಶುರು ಮಾಡೋಣವಾ? ಓದ್ಕೆ. ಯಾರಿಗೆ ಯಾವ್ದ್ರಲ್ಲಿ ಡೌಟ್ ಇದೆ? ನಂಗೆ ಗಣಿತ, ಸೋಷಲ್, ಕನ್ನಡ. ಸರಿ, ಫಸ್ಟ್ ಗಣಿತ ಬುಕ್ ಕೊಡು. ಏನು ಜಾನಕಿ, ಇವರನ್ನೆಲ್ಲ ಮನೆಗೆ ಕರ್ಸ್ಕೊಂಡ್ಯಾ? ಹಾಂ ನಂದಿತಾ ಅವರೇ, ಡೌಟ್ಸ್ ಇತ್ತಂತೆ, ಅದನ್ನು ಕ್ಲಿಯರ್ ಮಾಡ್ಕೊಳಕ್ಕೆ ಅವರೇ ಬಂದಿದ್ದಾರೆ. ಓ ವೆರಿ ಗುಡ್. ಓದಲಿ ಓದಲಿ. ನನಗೆ ರೂಮಲ್ಲಿ ಕೂತು ತುಂಬ ಬೋರ್ ಆಗ್ತಿತ್ತು, ಅದಕ್ಕೆ ಹಾಲಲ್ಲಿ ಕೂತ್ಕೊಳ್ಳೋಣ ಅಂತ ಬಂದೆ. ನಾನಿಲ್ಲಿರೋದ್ರಿಂದ ನಿಮಗೇನು ತೊಂದರೆ ಆಗಲ್ಲ ಅಲ್ವಾ? ಬೋರ್ ಆದ್ರೆ ವಸಿ ಮನೆ ಕೆಲಸ ಮಾಡೋದಪ್ಪ. ಬಾಲು, ನಂದಿತಾ ಅವರೇ, ನೋ ಪ್ರಾಬ್ಲಮ್, ನೀವು ಕೂತ್ಕೊಳ್ಳಿ. ಯು ಗೈಸ್ ಕ್ಯಾರಿ ಆನ್. ಲೇ ಚಂದ್ರಿ, ಟಿ ವಿ ಆನ್ ಮಾಡಿ. ಟಿ ವಿನಾ? ಅಕ್ಕ, ಅವ್ರು ಎಲ್ಲರೂ ಓದ್ಕೋತ. ಸರಿ. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗು, ಎಲ್ಲ ಗಮನ ಇಲ್ಲಿ ಕೊಡಿ. ಎಲ್ಲ ಸೇಕಿಂಗು. ಸೊ ಅದಕ್ಕೆ 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 ಅಲ್ಲಾಡ್ಸ್ 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 ಅಲ್ಲಾಡ್ಸು. ಏಯ್, ಎಲ್ಲ ಈ ಕಡೆ ಗಮನ ಕೊಡಿ. ಯಾವುದು ಇದು ಕ್ಲಿಯರ್ ಆಯ್ತೇನೋ? ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ನಂದಿತಾ ಅವರೇ, ವಯಸ್ಸೊಂದು ಮಾಯಾ ಜಿಂಕೆ ಹಿಡಿಯೋ ಮುಂಚೆ ಅಬ್ಬೇಸು 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 ಅಬ್ಬೇಸು. ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ? ಓ ಸಾರಿ, ಡಿಸ್ಟರ್ಬ್ ಆಯ್ತಾ? ಲೇ ಚಂದ್ರಿ, ಏನು ನೀನು ಇಷ್ಟೊಂದು ವಾಲ್ಯೂಮ್ ಕೊಟ್ಟಿದ್ಯಾ? ಸ್ವಲ್ಪ ಕಮ್ಮಿ ಮಾಡು. ಸರಿ ಅಕ್ಕ.
ಲೋಕವೊಂದು ನಾಲ್ಕು ಮೂಲೆ ಚೌಕ 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 ಯಾವುದೋ ಒಂದು ಮೂಲೆ ಹುಡುಕಿ ಹಿಡ್ಕ 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 ನೆನ್ನೆ ಚಿಂತೆ ನೆನ್ನೆಗೆ ನಾಳೆದು ನಾಳೆಗೆ ಇವತ್ತು ನೆಟ್ಟಗಿರಣ ಏನೇ ನೀನು ವಾಲ್ಯೂಮ್ ಕಮ್ಮಿ ಮಾಡು ಅಂದ್ರೆ ಜಾಸ್ತಿ ಮಾಡಿದೆ ಕೊಡಿಲಿ ಒಟ್ಟಿಗಿರಣ ಮಾರ್ನಿಂಗ್ ಕೊಡು ಆಗಂಗಿಲ್ಲ ಬರ್ತದ ಈವ್ನಿಂಗು ಶಾಶ್ವತ ಯಾವುದು ಇಲ್ಲ ಎಲ್ಲ ಚೇಂಜಿಂಗು ಇಲ್ಲ ಸರಿ ಇಲ್ಲ ಕಾಲ ಜಾನಕಿ? ಚೂರು ಸರಿ ಇಲ್ಲ ಅಲ್ಲಾಡ್ ಸಲ್ಲಾಡ್ Remote ಸಲ್ಲಾಡ್ work ಸಲ್ಲಾಡ್ ಆಗ್ತಿಲ್ಲ ಸಲ್ಲಾಡ್ ಅನ್ಸುತ್ತೆ. ಸಲ್ಲಾಡ್ಸು ಅಲ್ಲಾಡ್ ಸಲ್ಲಾಡ್ ಸಲ್ಲಾಡ್ ಸಲ್ಲಾಡ್ಸ್ ವಾಚು ಮುಳ್ಳು ಅಲ್ಲಾಡ್ಸು ಏಯ್ ಈಗ ನೋಡಿ ಎಲ್ಲರದು ಡೌಟ್ಸ್ ಕ್ಲಿಯರ್ ಆಯ್ತಾ? ಯಪ್ಪ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು. ಸ್ಯಾನೆ ಥ್ಯಾಂಕ್ಸ್ ಅದಕ್ಕೆ. ಲಾಸ ಮತ್ತು ಮಾಸ ಲೆಕ್ಕಗಳು ಅರ್ಥನೇ ಆಯ್ತಿರ್ಲಿಲ್ಲ, ಈಗ ಅರ್ಥ ಆಯ್ತು. ಸ್ಯಾನೆ ಥ್ಯಾಂಕ್ಸ್ ಅದಕ್ಕೆ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ನೀವು ಯಾವಾಗ ಬೇಕಾದರೂ ಇಲ್ಲಿ ಬಂದು ಕಲ್ತ್ಕೋಬೋದು. ಅದಕ್ಕೆ ಇನ್ನು ನಿಮ್ಮ ಕರ್ತವ್ಯ ಮುಗ್ದಿಲ್ಲ. ಪಾಠ ಆದ್ಮೇಲೆ ಯಾವಾಗ್ಲೂ ಒಂದು ಕತೆ ಹೇಳ್ತಿದ್ರಲ್ಲ, ಈಗ ಒಂದು ಕತೆ ಹೇಳಿ. ಒಂದು ಕತೆ ಹೇಳಿ ಅದಕ್ಕೆ. ಸರಿ ಹೇಳ್ತೀನಿ. ವಿಕ್ರಮಾದಿತ್ಯ ಮತ್ತೆ ಬೇತಾಳನ ಕತೆ ಹೇಳಲಾ? ಬೇತಾಳ ಅಂದ್ರೆ ಭೂತ ಅಲ್ವಾ? ಒಂಥರ ಭೂತಾನೆ. ರಾಜ ವಿಕ್ರಮಾದಿತ್ಯ ಇದ್ದಂಥ ಊರಲ್ಲಿ ಒಂದು ಬೇತಾಳ ಇತ್ತು. ಅದು ಯಾವಾಗಲೂ ಒಂದು ಮರಕ್ಕೆ ಉಲ್ಟಾ ನೇತಾಡ್ಕೊಂಡಿರ್ತಿತ್ತು. ಅದೇ ಊರಲ್ಲಿದ್ದಂಥ ಮಾಂತ್ರಿಕ ಒಬ್ಬ ಆ ಬೇತಾಳನ ನನ್ನ ಹತ್ರ ಕರ್ಕೊಂಡು ಬಂದರೆ ಈ ಊರು ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ವಿಕ್ರಮಾದಿತ್ಯ ಸರಿ ಆಯಿತು ಅಂತ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಆ ಬೇತಾಳ ಒಂದು ಕಂಡೀಷನ್ ಹಾಕತ್ತೆ. ಕಂಡೀಷನಾ? ನಾನು ನಿನ್ನ ಜೊತೆ ಬರಬೇಕು ಅಂತಂದರೆ ನೀನು ನಾನು ಹೇಳೋ ಕತೆನ ಕೇಳಬೇಕು ಅಂತ ಹೇಳುತ್ತೆ. ಓ ಆಟನಾ? ಅಷ್ಟೇ ಅಲ್ಲ, ಕತೆ ಕೇಳಿಸ್ಕೊಂಡ್ಮೇಲೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಅದಕ್ಕೇನಾದರೂ ನೀನು ಸರಿಯಾದ ಉತ್ತರ ಕೊಟ್ಟರೆ ನಾನು ವಾಪಸ್ ಮರಕ್ಕೆ ಹೊಟ್ಟೋಗ್ತೀನಿ ಅಂತ ಹೇಳುತ್ತೆ. ಆದ್ರೆ ರಾಜ ಬೇತಾಳನ್ನ ಕರ್ಕೋಗ್ಬೇಕಲ್ವಾ? ರಾಜ ಏನಾದರೂ ತಪ್ಪು ಉತ್ತರ ಕೊಟ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳುತ್ತೆ.
ವಾರೇ ವಾ, ಹಂಗಾರೆ ರಾಜ ಬೇಕಂತಲೇ ಬೇತಾಳಕ್ ತೆಪ್ಪುತ್ರ ಕೊಟ್ಟಿ ಎತ್ತಾಕೊಂಡು ಹೋಗ್ಬೋದಲ್ಲ. ಅದಾಗಲ್ಲ. ಯಾಕಂದ್ರೆ ರಾಜ ಏನಾದ್ರೂ ಗೊತ್ತಿದ್ದು ತಪ್ಪುತ್ರ ಕೊಟ್ರೆ ರಾಜನ್ ತಲೆ 100 ಚೂರಾಗಿ ಒಡೆದೋಗುತ್ತೆ. ಇದೇ ಅದ್ರ ಕಂಡೀಷನ್ನು. ಅಯ್ಯೋ ಇದ್ಯಾಕೋ ತಲೆ ಕೆಟ್ಬೂತ. ಹ್ಞೂ ಅದಕ್ಕೆ ಅಲ್ವೇ ಅದು ಉಲ್ಟನೆ ತಡುದು. ಅದಕ್ಕೆ ನೀವು ಕತೆ ಹೇಳಿ. ಸರಿ, ಈಗ ಬೇತಾಳ ಕತೆ ಶುರು ಮಾಡುತ್ತೆ.